ಶಕ್ತಿ ಯೋಜನೆಯ ಫ್ರೀ ಬಸ್ ಸ್ಕೀಮ್ ಬಂದಿದ್ದು ನಾರಿಮಣಿಯರು ಆಧಾರ್ ಕಾರ್ಡ್ ಹಿಡಿದು ಸರ್ಕಾರಿ ಬಸ್ ಹತ್ತಿ ಟ್ರಿಪ್ ಮೇಲ್ ಟ್ರಿಪ್ ಹೊಡೆಯುತ್ತಿದ್ದಾರೆ. ಇದರಿಂದ ಖಾಸಗಿ ಬಸ್ಗಳಿಗೆ ಆಧಾರವೇ ಇಲ್ಲದಂತಾಗಿದೆ. ಈ ಎಲೆಕ್ಷನ್ ಮುಗಿದ್ಮೇಲೆ ಶಕ್ತಿ ಯೋಜನೆ ಬಂದಮೇಲೆ ಫ್ರೀ ಬಸ್ಗಳಾಗ್ಬಿಟ್ಟಿದೆ. ಎಲ್ಲ KSRTC ಬಸ್ಗಳಿಗೆಲ್ಲ ಫ್ರೀ ಆಗಿಬಿಟ್ಟಿದೆ. ನಮಗೆ ಟ್ಯಾಕ್ಸ್ಗಳು ಕಡಿಮೆ ಮಾಡಿಲ್ಲ, ಇನ್ಶೂರೆನ್ಸ್ಗಳು ಕಡಿಮೆ ಮಾಡಿಲ್ಲ, ಏನೂ ಮಾಡಿಲ್ಲ, ನಮಗೆ ಕಲೆಕ್ಷನ್ಗಳಿಲ್ಲ. ಶಕ್ತಿ ಯೋಜನೆ ಬಂದಮೇಲೆ ಇದೇ ಆಗಿರೋದು. ಬಸ್ಗಳೆಲ್ಲ ಲಾಟ್ರಿ ಆಗಿಬಿಟ್ಟಿದ್ದಾವೆ. 2 ಸಿಂಗಲ್ ಹೊಡೆದ್ರೆ 2 ಸಿಂಗಲ್ ನಿಂತೋಗ್ತದೆ. ಆದರೆ ಸರ್ಕಾರಕ್ಕೆ ನಾವು ಕಂಪಲ್ಸರಿಯಾಗಿ ನಾವು ಟ್ಯಾಕ್ಸ್ ಕಟ್ಟಲೇಬೇಕು. ಇನ್ನು ಚಾಲಕರು 2 ಟ್ರಿಪ್ ಮಾಡಿದ್ರೂ ಡೀಸೆಲ್ ಕಾಸು ಬರುತ್ತಿಲ್ಲ. ಹೋಗಿ ಬರೋ ಖರ್ಚು ಭರಿಸಲು ಕಷ್ಟವಾಗುತ್ತಿದೆ. ಇನ್ನು ಇದರಿಂದಾಗಿ ಅನೇಕ ಬಸ್ಗಳು ಶೆಡ್ ಸೇರಿದ್ದಾವೆ. ಮಾಲೀಕರು ನಷ್ಟದಲ್ಲಿ ಓಡಿಸುವುದು ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ. ಇದರಿಂದಾಗಿ ಅನೇಕ ಚಾಲಕ ನಿರ್ವಾಹಕರಿಗೆ ಕೆಲಸ ಇಲ್ಲದಂತಾಗಿದೆ. ಶಕ್ತಿ ಯೋಜನೆಯಿಂದಾಗಿ ಕೆಲಸ ಕಳೆದುಕೊಂಡ ಖಾಸಗಿ ಬಸ್ ಚಾಲಕರು ಶಕ್ತಿ ಯೋಜನೆ ನಿಲ್ಲಿಸಿ ನಮ್ಮನ್ನ ಉಳಿಸಿ ಅಂತ ಒತ್ತಾಯ ಮಾಡುತ್ತಿದ್ದಾರೆ. ನಮಗೆ ಶಕ್ತಿ ಯೋಜನೆಯಿಂದ ಸುಮಾರು 80% ನಮಗೆ ತುಂಬ ತೊಂದರೆ ಆಗಿದೆ. ಟ್ಯಾಕ್ಸ್ ಕಟ್ಟಲಿಕ್ಕೂ ಕಾಸಾಗ್ತಾ ಇಲ್ಲ. ನೋಡಿ, ಬೆಳಿಗ್ಗೆ ಬರ್ತೀವಿ, ಇಲ್ಲಿ ನಿಲ್ಲಿಸ್ಬಿಡ್ತೀವಿ, ಸಂಜೆ ಹೋಗ್ತೀವಿ. ಮಧ್ಯಾಹ್ನ ಟೈಮ್ ನೋಡಿದ್ರೆ ಜನನೇ ಇರಲ್ಲ. ಅದು ಕಂಪ್ನಿ ಟೈಮು, ಆಫೀಸ್ ಟೈಮ್ ಇರೋದಕ್ಕೆ ಮಾರ್ನಿಂಗ್ ಸ್ವಲ್ಪ ರಶ್ ಆಗುತ್ತೆ, ಈವ್ನಿಂಗ್ ಸ್ವಲ್ಪ ರಶ್ ಆಗುತ್ತೆ. ಮಧ್ಯಾಹ್ನ ಟೈಮ್ ರಶ್ಶೇ ಇರೋದಿಲ್ಲ. ಸುಮಾರು ಒಂದು ಸ್ಟಾಪಲ್ಲಿ 50-60 ಜನ ಇರ್ತಾರೆ, ಒಬ್ಬರು ಹತ್ತೋದಿಲ್ಲ. ಒಟ್ನಲ್ಲಿ ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರಿಗೆ ಶಕ್ತಿ ಬಂದಿದ್ರೆ ಇತ್ತ ಖಾಸಗಿ ಬಸ್ಗಳು ಮಾತ್ರ ಮೂಲೆ ಗುಂಪಾಗಿವೆ. ಪ್ರಯಾಣಿಕರು ಇಲ್ಲದೆ ನಿತ್ಯ ಒಂದು ಹೊತ್ತಿನ ಊಟಕ್ಕೂ ಪರದಾಟ ನಡೆಸುತ್ತಿದ್ದಾರೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.